ಚಾಮರಾಜನಗರ ಎನ್ಕೌಂಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್, ಮೃತರ ಕುಟುಂಬಗಳಿಗೆ ತಮಿಳುನಾಡು ನಿಯೋಗ ಬಂದು ಅವ್ರಿಗೆ ಸಾಂತ್ವನ ಹೇಳ್ತಾರೆ, 1 ಕೋಟಿ ಪರಿಹಾರ ಕೊಡಿ ಅಂತ ಕೇಳ್ತಿದ್ದಾರೆ ಸರ್. ತಮಿಳ್ನಾಡಿನವ್ರನ್ನೇ ಕೊಡಿ ನಮ್ಮ ರಾಜ್ಯದಲ್ಲಿ ಏನು ಸಂಪ್ರದಾಯ ನಡ್ಕೊಂಡ್ಬಂದಿದೆ ಅದು ಕೊಟ್ಟರೆ ವಿಶೇಷವಾಗಿ ಕೊಡೋದಾದ್ರೆ ತಮಿಳ್ನಾಡಿನವ್ರು ಕೊಡಿ, ನಾವು ಬೇಡ ಅನ್ನಲ್ಲ. ನಾವು ಈ ರಾಜ್ಯ ನಡೆಸುವಾಗ ಇಂಥವು ಬೇಕಾದಷ್ಟು ಘಟನೆಗಳು ಆಕಸ್ಮಿಕವಾಗಿ ಆಗ್ತವೆ. ಅದೇನು ಬೇಕು ಅಂತ ಮಾಡಿದ್ದಾರೆ ಅವತ್ತು. ಅಲ್ಲಿ ನಡೆದಂಥ ಘಟನೆ ಇವರು ತಪ್ಪು ಅವರು ತಪ್ಪು ನ್ಯಾಯಾಂಗ ತನಿಖೆ ಮಾಡ್ತೀವಿ ಅಂತ ಹೇಳಿದ್ವಲ್ಲ, ಅಲ್ಲಿ ಗೊತ್ತಾಗುತ್ತೆ. ನಮ್ಮ ರಾಜ್ಯದ ವಿಚಾರಕ್ಕೆ ಹಸ್ತಕ್ಷೇಪ ಮಾಡಬೇಡಿ ಅಂತ DK ಅವರು ವಾರ್ನ್ ಮಾಡಿದ್ದಾರೆ. ಹೌದು, ಹಸ್ತಕ್ಷೇಪ ಮಾಡಬೇಡಿ, ಕರೆಕ್ಟ್. ಅವರು ಅದೇ ಯಾಕೆ ಪಕ್ಕದ ಬಾರ್ಡ್ರ್ ಅಂತ ಹೇಳ್ಬಿಟ್ಟು ಬಂದು ನಮ್ಮ ರಾಜ್ಯದ ವ್ಯವಸ್ಥೆಗೆ ಅವ್ರು ಯಾಕೆ ಬಾಯಿ ಹಾಕ್ಬೇಕು? ಕಡ್ಡಿಗಳನ್ನ ಇಟ್ಟು ಕ್ಯಾಂಪ್ಗಳನ್ನ ಬ್ಲಾಸ್ಟ್ ಮಾಡಿದ್ದಾರೆ. ಅದರಲ್ಲಿ ತಮಿಳುನಾಡು ಮೂಲದ ಕಳ್ಳರ ಕೈವಾಡ ಇದೆ ಅನ್ನುವಂತಹ ಅನುಮಾನ. ಈಗ ನೋಡ್ರಿ, ಫಾರೆಸ್ಟಲ್ಲಿ ಕಿಡಿಗಳಲ್ಲಿ ನಡೀತಾ ಇರುತ್ತೆ ಇವೆಲ್ಲ ತನಿಖೆಯಿಂದ ಹೊರಗೆ ಬರ್ತವೆ. ನ್ಯಾಯಾಂಗ ತನಿಖೆ ಕೊಟ್ಟಿದ್ದಾರೆ. ನ್ಯಾಯಾಂಗ ತನಿಖೆ ಆಗಲಿ, ಎಲ್ಲ ಸಮರ್ಪಕವಾಗಿ ಹೊರಗೆ ಬರಲಿ. ಇಂಥವೆಲ್ಲನೂ ಮಟ್ಟ ಹಾಕ್ಬೇಕಾಗತ್ತೆ. ಗಡಿ ಬಾರ್ಡ್ರ್ಗಳಲ್ಲಿ, 2 ರಾಜ್ಯಗಳ ಗಡಿ ಬಾರ್ಡ್ರ್ಗಳಲ್ಲಿ, ಕಾಡಿನಲ್ಲಿ ಇಷ್ಟಿಷ್ಟು ಅವ್ಯವಹಾರಗಳು ನಡೀತವೆ. ಅದು ಯಾಕಾಯಿತು, ಏನಕ್ಕಾಯಿತು, ಯಾತಕ್ಕೆ ಸೂಟೌಟ್ ಆಯಿತು, ಎಲ್ಲ ತನಿಖೆಯಿಂದ ಹೊರಗೆ ಬಂದ ಮೇಲೆ ಪ್ರತಿಕ್ರಿಯಿಸ್ತಾರೆ. ಕಳ್ಳತನ ಮಾಡುವಂತವರು ಈ ಅರಣ್ಯದಲ್ಲಿ ಕಳ್ಳರನ್ನ ಹಿಡಿಯೋದಕ್ಕೆ ಅಂತ ಹಾಕಿರುವಂತಹ ಕ್ಯಾಂಪ್ಗಳನ್ನ ಸುಟ್ಟಿದ್ದಾರೆ ಅಂತ ಸರ್. ಈಗ ಅದು ಮಾಹಿತಿ ಇಲ್ಲ, ಮಾಹಿತಿ ಬಂದ ಮೇಲೆ ನೋಡೋಣ.